ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಇವತ್ತಿಂದ ಸವಿ ಕ್ರಿಯೇಷನ್ಸ್ ಬದಲು ಸವಿರ್ವ ಕ್ರಿಯೇಟಿವ್ ವರ್ಡ್ ಅಂತ ಹೆಸರನ್ನು ಬದಲಾಯಿಸಿದ್ದೀನಿ. ಕಾರಣ ಇಷ್ಟೇ, ಸವಿ ಕ್ರಿಯೇಷನ್ಸ್ ಅಂತ ಸರ್ಚಿಗೆ ಕೊಟ್ಟರೆ ಸಾಕಷ್ಟು ಚಾನಲ್ಗಳು ಇವೆ. ರಿಲೇಷನ್ನಲ್ಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ ತುಂಬಾ ಕನ್ಫ್ಯೂಷನ್ ಆಗ್ತಾಯಿತ್ತು. ಸೊ ಹಾಗಾಗಿ ಪ್ರತಿ ಬಾರಿ ನನಗೆ ಲಿಂಕ್ ಕಳಿಸೋದು ಇದು ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಯಾರಾದರೂ ಒಮ್ಮೆ ಸಿಕ್ಕಿದಾಗ ಕೇಳಿದ್ರು ಕೂಡ ಚಾನಲ್ ಹೆಸರನ್ನು ಕೇಳ್ತಿದ್ರು, ಬಟ್ ಸವಿ ಕ್ರಿಯೇಷನ್ಸ್ ಅಂತ ಹೇಳಿದಾಗ ಕನ್ಫ್ಯೂಷನ್ ಆಗ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಯೂನಿಕ್ ಆಗಿ ಹೆಸರಾಗತ್ತೆ. ಆಮೇಲೆ ಬೇರೆ ಚಾನಲ್ಗೆ ಹೆಸರಿಲ್ಲ ಇದು. ಸೊ ಹಾಗಾಗಿ ಒಂದು ಹೊಸ ಹೆಸರಾದಂಗೆ ಆಗುತ್ತೆ, ಜೊತೆಗೆ ಸರ್ವನ ಆಸೆನೂ ಪೂರೈಸ್ದಂಗೆ ಆಗುತ್ತೆ ಅಂತ ಹೇಳಿ ಸವಿರ್ವ ಅಂತ ಇಟ್ಟೆ. ಬಟ್ ನನಗೆ ಅದು ಹೆಸರು ಡಿಫ್ರೆಂಟ್ ಆಗಿದೆ ಅಂತ ಇಷ್ಟ ಆಯಿತು. ಸೊ ಹಾಗಾಗಿ ಎಲ್ಲ ಕಾರಣಗಳನ್ನು ಸೇರಿಸಿದಾಗ ಇದು ಕರೆಕ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತಿಂದ ನಿಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಚಾನಲ್ ಸವಿರ್ವ ಕ್ರಿಯೇಟಿವ್ ವರ್ಡ್ಗೆ ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಹಾಗೆ ಕೆಲಸದವರು ತುಂಬ ದಿವಸಗಳಿಂದ ನಂತರ ಬಂದಿದ್ದರು. ಮಳೆ ಬರೋದ್ರೊಳಗೆ ಅಡಿಕೆನ ಒಳಗೆ ಸೇರಿಸ್ಬೇಕು ಅಂತ ಅಡಿಕೆನೆಲ್ಲ ಬಡಿದು ಅದನ್ನು ಚೀಲಕ್ಕೆ ತುಂಬಿ ಒಳಗಡೆ ಇಟ್ಟಾಯಿತು. ನಂತರ ನಮ್ಮ ಊರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಚಿಕ್ಕದಾಗಿ. ಸತ್ಯನಾರಾಯಣ್ ಸರ್ ಅವರು ನೀವು ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕೇಳಿದಾಗ ಫಸ್ಟಿಗೆ ಒಂಥರ ಸಂಕೋಚ ಆಯಿತು. ಆನಂತರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಕ್ಷಣ ನೆನೆಸ್ಕೊಂಡ್ರೆ ಈಗಲೂ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ಸರ್ಗೆ ನಾನು ಲಾಸ್ಟಲ್ಲಿ ಅದನ್ನೇ ಹೇಳಿದೆ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಬಂದೆ. ನಿಜಕ್ಕೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸತ್ಯನಾರಾಯಣ್ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮ ಏನು ಅಂದರೆ, ನಮ್ಮ ಊರಿನ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಬಾಳೆಹಳ್ಳಿಯ ನಮ್ಮ ಊರಿನ ಪಕ್ಕದ ಬಾಳೆಹಳ್ಳಿಯ ಶ್ರೀಧರ ಮೂರ್ತಿ ಅನ್ನೋರು ಈ ಒಂದು ಆಟಿಕೆಗಳನ್ನು ಸಾಕಷ್ಟು ಆಟಿಕೆಗಳನ್ನು ಕೊಡ್ತಾಯಿದ್ರು. ಸೊ ಅದು ಖುಷಿಯಾದ ವಿಷಯ ಅಲ್ವಾ. ಅವರು ಅಡಿಗೆ ಇಂಥ ಕೆಲಸಗಳನ್ನು ಮಾಡಿ ಅದರಲ್ಲಿ ಒಂದು ಭಾಗವನ್ನು ಈ ಥರದ ಕೆಲಸಕ್ಕೆ ಕೊಡ್ತಾ ಇದ್ದಾರೆ. ಅಂದರೆ ಬಡ ಮಕ್ಕಳಿಗಾಗಿರ್ಬೋದು ಅಥವಾ ಶಾಲೆಯ ವಿದ್ಯಾರ್ಥಿಗಳಿಗೆ, ಪ್ರಥಮ ವಿದ್ಯೆ ಬಂದವರಿಗೆ ಬಹುಮಾನಗಳನ್ನು ಕೊಟ್ಟು ಸಹಾಯ ಅಥವಾ ಈ ಥರ ಆಟಿಕೆಗಳನ್ನು ಕೊಟ್ಟರು. ಈಗ ಬೇರೆ ಸ್ಕೂಲ್ಗಳಲ್ಲಿ ಅವರೇ ತಂದುಬಿಟ್ಟು ಆಟ ಆಡಿಸ್ತಾರೆ, ಕೊಡ್ತಾರೆ, ಎಲ್ಲ ಓಕೆ. ಇಂಥ ಗೌರ್ಮೆಂಟ್ ಶಾಲೆಗಳಿಗೂ ಕೂಡ ಇವರು ದಾನಿಗಳಾಗಿ ಇನ್ನೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ತುಂಬ ಖುಷಿಯಾಯಿತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ. ಹಾಗೆಯೇ ಕಾರ್ಯಕ್ರಮ ಎಲ್ಲ ಮುಗಿಸಿ ಮಗ ಮತ್ತು ಬೇರೆ ಸ್ಕೂಲಲ್ಲಿ ಕಾಯ್ತಾ ಇದ್ದೆ. ಸೊ ಹಾಗಾಗಿ ಕರ್ಕೊಂಡು ಬರೋ ಅಷ್ಟರಲ್ಲಿ ಮನೆಯಲ್ಲಿ ಫುಲ್ ಜನ ಇದ್ದರು, ನೆಂಟರುಗಳಿದ್ದರು. ಸೊ ಹಾಗಾಗಿ ಅವರ ಒಂದು ತಿಂಡಿ ತಿನಿಸು ತೀರ್ಥಗಳು ಈ ಥರ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಬೇಕಾದ್ರೆ ತುಂಬಾ ಟೈಮ್ ಆಯಿತು. ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಹಾಗೆಯೇ ಮರುದಿನ ಕೆಲಸಗಾರರ ಹತ್ರ ನಾನು ಇಟ್ಟು ಕೆಲಸ ಮಾಡಿಸೋದ್ರಿಂದ ಬೆಳಗ್ಗೆನೂ ಕೂಡ ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ. ಇದು ಸಂಜೆ ಸರ್ವ ನನ್ನ ಶಾಲೆಯಿಂದ ಕರ್ಕೊಂಡು ಬರಬೇಕಾದ್ರೆ ಸರ್ವ ಬೈಕಲ್ಲಿ ನನ್ನ ಹಿಂದ್ಗಡೆ ಕೂತ್ಕೊಂಡಾಗ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅವನೇ ಮಾಡಿರುವಂತಹ ವಿಡಿಯೋ ಇದು. ಓಕೆ ಅಂದರೆ ಗೇಮು ಅಥವಾ ಯೂಟ್ಯೂಬ್ ಈ ಥರದ್ದಕ್ಕೆ ಕೊಡಬಾರ್ದು. ಓಕೆ, ಏನೋ ಒಂದು ಕ್ರಿಯೇಟಿವಿಟಿ ಇದರಿಂದ ಹುಟ್ಟುತ್ತೆ ಅಂತ ಅಂದಾಗ ಮಕ್ಕಳಿಗೆ ಕೊಟ್ಟಿದ್ರಲ್ಲಿ ತಪ್ಪೇನಿಲ್ಲ. ಮತ್ತು ಅದಕ್ಕೇನು ಹೇಳಬೇಡಿ ಪ್ಲೀಸ್. ಓಕೆ ಅಂದರೆ ಒಂದು ಸ್ವಲ್ಪ ಅಭ್ಯಾಸ ಆದರೆ ಅವನಿಗೂ ಒಂದು ಗೊತ್ತಾಗುತ್ತೆ ಹೇಗೆ ವಿಡಿಯೋವನ್ನು
ಮಾಡಬೇಕು ಅನ್ನೋದು. ಯಾಕೆಂದರೆ ನಾನೇ ಈಗ 7 ವರ್ಷ ಆಯಿತು ಚಾನಲ್ ಶುರು ಮಾಡಿ. ನನಗೆ ಕೆಲವು ಸಲ ವೀಡಿಯೋಗಳು ಮಾಡೋದಕ್ಕೆ ತಪ್ಪಿ ಹೋಗುತ್ತೆ. ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಅಂದರೆ ಹಾಗಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನಾನು ಅದಕ್ಕೆ ಈ ಥರ ತೆಗಿ ಅಂತ ಹೇಳ್ಕೊಟ್ಟಿದ್ದು. ಬಟ್ ಇದು ಅವನಾಗೆ ತೆಗೆದಿರೋದು. ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ, ಆಮೇಲೆ ಹೇಳಿದವನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗೆ ಬಂದ್ವಿ. ನಂತರ ಅವನು ಪ್ರತಿದಿನ ಹೇಳ್ತಾ ಇದ್ದೆ, ನೀನು ಬರಬೇಕಾದ್ರೆ ರಾಕ್ಸಿ ಎಕ್ಸ್ಪ್ರೆಷನ್ ಚೆನ್ನಾಗಿರುತ್ತೆ ಗೇಟ್ ಹತ್ರ ಬರಬೇಕಾದ್ರೆ ಅಂತ ಹೇಳಿ. ಸೊ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ವಿಡಿಯೋ ಮಾಡ್ಕೊಂಡು ಬಂದ. ಬಟ್ ನಾನಲ್ಲಿ ರಾಕ್ಸಿ ಹತ್ರ ಏನೋ ಮಾತಾಡ್ತಾ ಇದ್ದೆ, ಅವನು ವಿಡಿಯೋ ಮಾಡ್ಕೊಂಡು ಬರ್ತಾ ಇರೋದು ನನಗೆ ಗೊತ್ತಿರಲಿಲ್ಲ. ಸೊ ಅದರದ್ದು ಗಮನ ಪೂರ ನನ್ನ ಕಡೆ ಇದ್ದಿದ್ದರಿಂದ ಸರ್ವ ಬಂದ ತಕ್ಷಣ ಕೊಡೋ ಎಕ್ಸ್ಪ್ರೆಷನ್ ಅವನಿಗೆ ಸಿಕ್ಕಿಲ್ಲ. ಓಕೆ, ನೋಡೋಣ ಇನ್ನೊಂದು ದಿವಸ ಅದನ್ನು ನಾನೇ ಶೂಟ್ ಮಾಡ್ಕೊಂಡು ನೋಡ್ತೀನಿ. ಓಕೆ, ಇವಿಷ್ಟು ಈ ಕಾರ್ಯಕ್ರಮಗಳ ಒಂದು ವಿವರ. ನನಗೆ ಇವತ್ತಿನ ಕಾರ್ಯಕ್ರಮ, ನಿನ್ನೆಯ ಕಾರ್ಯಕ್ರಮ ಶಾಲೆಯಲ್ಲಿ ಅದೇ ಶ್ರೀಧರಮೂರ್ತಿ ಅಣ್ಣ ಅವರು ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದು, ತುಂಬಾ ಖುಷಿಯಾಯಿತು. ಹಾಗೆಯೇ ಇದು ಸಂಜೆ ದೋಸೆ ಅಕ್ಕಿ ಬೀಸಲಿಕ್ಕೆ ಹಾಕಿದ್ದೆ ಗ್ರೈಂಡರ್ಗೆ. ಇದಿಷ್ಟು ನನ್ನ ಒಂದು ಚಿಕ್ಕದಾದ ದಿನಚರಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ, ತಕ್ಷಣದಲ್ಲಿ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಚಾನಲ್ನ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಆದರೆ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ